ಸರ್ ನಮಸ್ತೆ. ವಕೀಲರು ಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಈ ಬಾರಿಯ ರಾಜ್ಯ ವಕೀಲರ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ. ನನ್ನ ಹೆಸರು KL ಭೋಜರಾಜ್ ಅಂತೇಳಿ. ನನ್ನ ಕ್ರಮ ಸಂಖ್ಯೆ 15. ಈ ಸರಿ ಕರ್ನಾಟಕ ರಾಜ್ಯಾದ್ಯಂತ ನನಗೆ ಬೆಂಬಲಿಸಿ ಮತದಾರರು ಓಟ್ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ವಕೀಲ ಬಾಂಧವರು ಓಟ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪೂರ್ವಕವಾಗಿ ಧನ್ಯವಾದಗಳನ್ನು ಸರ್ಕಾರಕ್ಕೆ ಇದ್ದೇನೆ. ಗಿರೀಶ್ ಗೌಡ್ರು ಏನು ಹೇಳ್ತೀರಿ? ಅಧ್ಯಕ್ಷರು ಇವತ್ತು ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ ನಡೀತಾ ಇದೆ. ಇದು ಓನ್ಲಿ ವಕೀಲರಿಗೆ ಮೀಸಲಾಗಿದೆ. ಈ ಥರದ ಚುನಾವಣೆ ಇದೆ ಫಸ್ಟ್ ನಾವು ನೋಡ್ತಿರೋದು. ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ವಕೀಲರಿಗೆ ಸರಿಯಾದ ಮಾಹಿತಿ ಕೊಟ್ಟು ಚುನಾವಣೆ ಮಾಡ್ತಿದೆ. ಫಸ್ಟ್ ಈ ಟೈಪ್ ನಡೀತಿರೋದು ಫಸ್ಟ್ ಚುನಾವಣೆ. ಹಾಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಶುಭವಾಗುತ್ತೆ. ಧನ್ಯವಾದ. ಸಂದೀಪ್ ಸಾಗರ್ ಸುದ್ದಿ. ಭಾಳ ಶಿಸ್ತಿನಿಂದ ಮತ್ತು ಭಾಳ ಯಾವುದೇ ಅವ್ಯವಹಾರಗಳು ನಡೀತವ್ರು ಅಂತೇಳಿ ರಾಜ್ಯ ವಕೀಲ ಪರಿಷತ್ತು ಭಾಳ ಸ್ಟ್ರಿಕ್ಟಿಂದ ಚುನಾವಣೆಯನ್ನು ನಡೆಸ್ತಾ ಇದೆ. ಆ ಪ್ರಯುಕ್ತ ಸರ್ಕಾರದ ಪ್ರತಿನಿಧಿಗಳೇ ಚುನಾವಣೆಯನ್ನು ನಡೆಸಲಿಕ್ಕೆ ಅಧಿಕಾರಿಗಳನ್ನು ಬಂದಿದ್ದಾರೆ. ಮತ್ತು ಮತದಾನದ ಬ್ಯಾಲೆಟ್ ಓಪನ್ ಮಾಡೋದು ಇರ್ಬೋದು, ಮತದಾರರು ಮತ ಹಾಕೋದಂಥದ್ದು ಇರ್ಬೋದು, ಎಲ್ಲದೂ ಕೂಡ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಿ ನಾವು ರಾಜ್ಯ ವಕೀಲ ಪರಿಷತ್ತಿಗೆ ಕಳಿಸ್ತಾ ಇದ್ದೇವೆ. ಹಾಗಾಗಿ ಮತದಾನದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿ, ಯಾವುದೇ ಸ್ವಜನ ಪಕ್ಷಪಾತ ಆಗಲಿ ನಡೆಯೋದಿಲ್ಲ. ಮತ್ತು ತುಂಬ ವ್ಯವಸ್ಥಿತವಾಗಿ ಇದುವರೆಗೂ ನಡೆದಿರ್ತಕ್ಕಂಥ ಮತದಾನ ತುಂಬ ಶಾಂತಿ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಈಗ ಅಧ್ಯಕ್ಷರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಉಪಾಧ್ಯಕ್ಷರು ಡೈರೆಕ್ಟರ್ಗಳು ಕೂಡ ನಾವು ಸಾಕಷ್ಟು ಶ್ರಮ ವಹಿಸಿ ಒಂದು ಸುಸಜ್ಜಿತವಾದ ಮತಗಟ್ಟೆಯನ್ನು ತಯಾರು ಮಾಡಿ ಚುನಾವಣೆ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅಧ್ಯಕ್ಷರು ಗಿರೀಶ್ ಗೌಡ್ರೆ, ನೀವು ಎಷ್ಟು ಮತಗಳಿದ್ದಾವೆ? ಎಷ್ಟು ಜನ ಈ ಟೈಮಲ್ಲಿ ಎಷ್ಟು ಜನ ಮತ ಹಾಕಿದ್ದಾರೆ? ಒಟ್ಟು ನಮ್ಮ ಸಾಗರ ಮಹಿಳಾ ಮತದಾರರೆಷ್ಟು, ಪುರುಷ ಮತದಾರರೆಷ್ಟು? ಸಾಗರ ವಕೀಲರ ಸಂಘದ ಮತದಾರ ಒಟ್ಟು 250ರಲ್ಲಿ ಸರಾಸರಿ ಸುಮಾರು ಮಹಿಳಾ ಮತದಾರರು 50 ಜನ ಇದ್ದಾರೆ. ಈಗಾಗಲೇ 30% ಓಟು ಆಗಿದೆ. ನಮ್ಮ ನಿರೀಕ್ಷೆ ಪ್ರಕಾರ 100% ಈ ಸರಿ ಓಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಬೆಳಗ್ಗೆ 9:30 ಸ್ಟಾರ್ಟ್ ಆಗಿದೆ, ಸಂಜೆ 6 ಗಂಟೆ ತನಕ ಇದೆ ಸರ್. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಸಾಗರ ವಕೀಲ ಸಂಘದಲ್ಲಿ KSPC ಎಲೆಕ್ಷನ್ ನಡೀತಾ ಇದೆ. ಅದನ್ನು ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲೆಕ್ಷನನ್ನು ನಾವು ಯಶಸ್ವಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವು ಎಲೆಕ್ಷನ್ಗೆ ನಿಂತಿದ್ದೀರಾ? ನಾನು ಅಸಿಸ್ಟೆಂಟ್ ಎಲೆಕ್ಷನ್ ಕಮಿಷನರ್ ಆಗಿ ಈ ದಿನದ ಚುನಾವಣೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಕೀಲರು HB ರಾಘವೇಂದ್ರ ಅವರು, ನೀವೇನೇ ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಸಾಗರ ವಕೀಲರ ಸಂಘದಲ್ಲಿ ಭಾಳ ಕ್ರಿಯಾಶೀಲವಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಶೇಖರಪ್ಪ ಕಾರ್ಯದರ್ಶಿಗಳು, ನಿರ್ದೇಶಕರು, ಉಪಾಧ್ಯಕ್ಷ ಗಣಪತಿ ಅವರು ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು. ಅವರು ಅಧಿಕಾರಕ್ಕೆ ಬಂದಾಗಿಂದನೂ ಏನೇ ಕೆಲಸಗಳು ತಮ್ಮ ಮನೆ ಕೆಲಸ ಥರ ಮಾಡ್ತಾರೆ. ವಕೀಲರಿಗೆ ಯಾವುದೇ ಸಮಸ್ಯೆ ಬಂತು ಅಂದರೆ ತಕ್ಷಣಕ್ಕೆ ಸ್ಪಂದನೆ ಮಾಡುವಂಥ ಗುಣ ಅವರಲ್ಲಿದೆ. ಹಾಗಾಗಿ ಈ ಚುನಾವಣೆಯೂ ಅಷ್ಟೇ ಅವರು ಬೆಳಗ್ಗೆ ಬಂದು ಎಲ್ಲವೂ ತಯಾರಿ ಮಾಡಿ ಸಂಬಂಧಪಟ್ಟಂಥ ಎಲ್ಲ ಪೂರ್ವಭಾವಿ ತಯಾರಿ ಮಾಡಿದ್ದನ್ನು ನಮ್ಮ ವಕೀಲರು ಗುಂಪನ್ನು ಹಾಕಿದರು. ಒಂದು ಸಂಘಕ್ಕೆ ಈ ಥರದ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಬೇಕು. ಅಂಥ ಅಧ್ಯಕ್ಷ ಕಾರ್ಯದರ್ಶಿಗಳು ನಾವು ಪಡೆದಿದ್ದಕ್ಕೆ ಖುಷಿಯಾಗುತ್ತೆ. ಇವರ ಕೆಲಸ ಇನ್ನೂ ಚೆನ್ನಾಗಿ ಅವಧಿಯಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿ ನಡೆಯಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಉನ್ನತ ಹುದ್ದೆಗೆ ಏರಲಿ ಅಂತ ಆಶಿಸ್ತೇನೆ. ಧನ್ಯವಾದ.